ಶೇರ್ ಮಾರ್ಕೆಟಿಂಗ್ ಕನ್ನಡ ಚಾನಲ್ಗೆ ತಮಗೆಲ್ಲರಿಗೂ ಸ್ವಾಗತ. ಇವತ್ತು ಬಂದು 1 ಜುಲೈ 2025 ನಿಫ್ಟಿ 50ನಲ್ಲಿ ಏನಾಯಿತು, BSEನಲ್ಲಿ ಏನಾಯಿತು, ಸ್ಟಾಕ್ ಮಾರ್ಕೆಟ್ ಅಪ್ಡೇಟ್ ನೋಡ್ಕೊಂಬರೋಣ ಬನ್ನಿ. ನಿಫ್ಟಿ 50 ಇವತ್ತೊಂದು ಸಣ್ಣ ಏರಿಕೆ ತೋರಿಸಿದೆ ಅಂತಲೇ ಹೇಳ್ಬೋದು, ಒಂದು ಫ್ಲಾಟ್ ಡೇ ಅಂತಲೇ ಹೇಳ್ಬೋದು. 24.75 ಪಾಯಿಂಟ್ಸ್ಗಳ ಏರಿಕೆ ತೋರಿಸಿ ಕ್ಲೋಸ್ ಆಗಬೇಕಾದ್ರೆ 25,541.80 ಪಾಯಿಂಟ್ಸ್ಗಳಿಗೆ ಕ್ಲೋಸ್ ಆಯಿತು. ಹಾಗೆ ಸೆನ್ಸೆಕ್ಸ್ ನೋಡೋದಾದರೆ 90.83 ಪಾಯಿಂಟ್ಸ್ಗಳ ಏರಿಕೆ ತೋರಿಸಿ ಕ್ಲೋಸ್ ಆಗಬೇಕಾದ್ರೆ 83,697.79 ಪಾಯಿಂಟ್ಸ್ಗಳಿಗೆ ಕ್ಲೋಸ್ ಆಗಿದೆ. ಹಾಗೆ ನಿಫ್ಟಿ 50ನಲ್ಲಿ ಯಾವೆಲ್ಲ ಕಂಪನಿಗಳ ಶೇರ್ಸ್ಗಳಲ್ಲಿ ಅತಿ ಹೆಚ್ಚು ಏರಿಕೆಯಾಗಿದೆ ಅಂತ ನೋಡಿದ್ರೆ ಅಪೋಲೋ ಹಾಸ್ಪಿಟಲ್ ಸುಮಾರು 3.51% ಏರಿಕೆಯಾಗಿದೆ. ಒಂದು ಒಳ್ಳೆಯ ರಿಟರ್ನ್ಸ್ ಕೊಟ್ಟಿರೋ ಶೇರ್ ಅಂತ ಹೇಳ್ಬೋದು ಅಪೋಲೋ ಹಾಸ್ಪಿಟಲ್ಸ್. ಇವತ್ತು ಕ್ಲೋಸ್ ಆಗಬೇಕಾದ್ರೆ 7,496 ರೂಪಾಯಿ ಕ್ಲೋಸ್ ಆಗಿದೆ. ಹಾಗೆ ಭಾರತ್ ಎಲೆಕ್ಟ್ರಾನಿಕ್ಸ್ ಅಷ್ಟೇ ಸುಮಾರು 432 ರೂಪಾಯಿ 25 ಪೈಸೆಗೆ ಪ್ರತಿ ಶೇರ್ಸು ಕ್ಲೋಸ್ ಆಗಿದೆ. ಇದನ್ನು ಅಷ್ಟೇ ಒಂದು ಒಳ್ಳೆ ರಿಟರ್ನ್ಸ್ ಕೊಟ್ಟಿರೋ ಶೇರು. ರಿಲಯನ್ಸ್ ಇಂಡಸ್ಟ್ರೀಸ್, SBI ಲೈಫ್ ಇನ್ಶೂರೆನ್ಸ್, ಏಷ್ಯನ್ ಪೇಂಟ್ಸ್, ಐಚರ್ ಮೋಟರ್ಸ್, ಅಲ್ಟ್ರಾಟೆಕ್ ಸಿಮೆಂಟ್, ಕೋಟಕ್ ಬ್ಯಾಂಕ್, JSW ಸ್ಟೀಲ್, ಹಾಗೆ ಜಿಯೋ ಫೈನಾನ್ಷಿಯಲ್ ಸರ್ವಿಸಸ್, ಇಂಡಸ್ಇಂಡ್ ಬ್ಯಾಂಕ್, ಸಿಪ್ಲಾ, HDFC ಬ್ಯಾಂಕ್, ಭಾರತಿ ಏರ್ಟೆಲ್, ಮಾರುತಿ ಸುಜುಕಿ ಇಂಡಿಯಾ ಶೇರ್ಸ್ಗಳು, ಇನ್ಫೋಸಿಸ್, ಟೈಟನ್, ಬಜಾಜ್ ಆಟೋ, ಇಂಡಾಲ್ಕೋ ಇಂಡಸ್ಟ್ರೀಸ್, ಟಾಟಾ ಸ್ಟೀಲ್, ಗ್ರಾಸಿಮ್ ಇಂಡಸ್ಟ್ರೀಸ್, ಅಡಾನಿ ಎಂಟರ್ಪ್ರೈಸಸ್, ಹಿಂದೂಸ್ತಾನ್ ಯೂನಿಲಿವರ್ ಮತ್ತು ಬಜಾಜ್ ಫೈನಾನ್ಸ್ನಲ್ಲಿ ಏರಿಕೆಯಾಗಿದೆ. ಹಾಗೆ ನಾವು ನೋಡೋದಾದರೆ IPO ನೋಡೋದಾದರೆ ಸಿಡಾರ್ ಟೆಕ್ಸ್ಟೈಲ್ಸ್ ಲಿಮಿಟೆಡ್, ಇದು SME IPO ಅಂತ ಏನು ಸಬ್ಸ್ಕ್ರಿಪ್ಷನ್ಸ್ ಆಗಿಲ್ಲ ರಿಟೇಲ್ ಕ್ಯಾಟಗರಿನಲ್ಲಿ. ಇದು 2 ಜುಲೈ ಅಂದರೆ ನಾಳೆ ಇದು ಕ್ಲೋಸ್ ಆಗುತ್ತೆ. ಹಾಗೆ ಪುಷ್ಪಾ ಜ್ಯುವೆಲ್ಲರೀಸ್, ಇದು SME IPO, ಇದರಲ್ಲೂ ಅಷ್ಟೇ ಅಪ್ಡೇಟ್ ಪ್ರಕಾರ ನೋಡಬೇಕು, ನಾಳೆ ಹೇಗೆ ಮಾಡುತ್ತೋ ಇದು ಗೊತ್ತಿಲ್ಲ, ನಾಳೆ ಇದು ಕ್ಲೋಸ್ ಆಗುತ್ತೆ. ಹಾಗೆ ಸಿಲ್ಕಿ ಓವರ್ಸೀಸ್ ಲಿಮಿಟೆಡ್, ಇದು ಒಂದು SME IPO, ಇದರಲ್ಲೂ ಅಷ್ಟೇ ಅಂಥ ಒಂದು ಸಬ್ಸ್ಕ್ರಿಪ್ಷನ್ಸ್ ಇಲ್ಲಿವರೆಗೂ ಒಂದು ಅಪ್ಡೇಟ್ ಇಲ್ಲ, ನಾಳೆ ನೋಡಬೇಕು, ಇದು ನಾಳೆ ಇದು ಕ್ಲೋಸ್ ಆಗುತ್ತೆ. ಸೊ ವಿಡಿಯೋ ನೋಡೋದಕ್ಕೆ ತಮಗೆಲ್ಲ ತುಂಬ ಧನ್ಯವಾದ. ಲೈಕ್ ಮಾಡಿ.